ಹಲೋ, ಹಾಯ್ ಎಲ್ಲರಿಗೂ ನಮಸ್ತೆ. ನಾವಿವತ್ತು ಅಲಸಂದೆ ಕಾಳು ಮಸ್ಕಾಯಿ ಮಾಡ್ಕೊತಾ ಇದ್ದೀವಿ. ಹಸಿ ಅಲಸಂದೆ ಕಾಳು ಇದು ನಮ್ಮ ಮನೆಯವರು ಸೈಡ್ ಮಾಡೋ ಸಾರು. ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಮುದ್ದೆಗೆ ಎಲ್ಲ ಬೇಗನೂ ಆಗೋಗುತ್ತೆ. ಇದು ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಚೆನ್ನಾಗಿರುತ್ತೆ. ಇದು ಬನ್ನಿ ನೋಡೋಣ ಹೆಂಗ್ ಮಾಡೋದು ಅಂತ. ಕಪ್ಪು ಹಸಿ ಅಲಸಂದೆ ಕಾಳು, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು 7 ಹಸಿಮೆಣಸಿನ್ಕಾಯಿ, 2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಅರಿಶಿನ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಒಂದು ಚಿಕ್ಕ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ತೊಳೆದಿಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಎಲ್ಲ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಹಾಕ್ತೀನಿ. ನೋಡಿ, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೇಕು. ನಾನು ಇದರಲ್ಲಿ 1 ಕಾಲು ಹಾಕಿದ್ದೀನಿ ನೀರು. ಉಪ್ಪು ಎಷ್ಟು ಬೇಕೋ ಅಷ್ಟು ನಾನು ಕಲ್ಲುಪ್ಪು ಹಾಕ್ಕೊಳ್ತೀನಿ. ನಿಮಗೆ ಬೇಕಾದ ಹಾಕ್ಕೋಬೋದು. ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳೋಣ. ಇದೊಂದು 3 ವಿಸಿಲ್ ಹೋಗ್ಬೇಕು. 3-4 ಹೋಗಿದ್ರೆ ಪರವಾಗಿಲ್ಲ, ಚೆನ್ನಾಗಿ ಮೆತ್ತಗೆ ಬೇಯಬೇಕು. 3 ವಿಸಿಲ್ ಕೂಗಿಸ್ಕೊಂತೀವಿ. ಈಗ 3 ವಿಸಿಲ್ ಆಗಿದೆ. ಸೈಡ್ಗೆ ಇಟ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋಣ. ಕುಕ್ಕರ್ ತಣ್ಣಗಾಗೋಷ್ಟರಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂತೀನಿ. ಬಿಸಿ ಆಗಲಿ ಸ್ವಲ್ಪ. ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸಾಸಿವೆ 2 ಸಿಗ್ತೈತೆ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಈರುಳ್ಳಿ. ಇದು ಕೆಂಪಗಾಗಬೇಕು ಈರುಳ್ಳಿನ. ಈರುಳ್ಳಿ ಕೆಂಪಗಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಕುಕ್ಕರ್ ತೆಗೆದು ನೋಡಿ. ಬಿಸಿ ಐತೆ. ಇದು ಚೆನ್ನಾಗಿ ಬೆಂದಿದೆ. ನೀರು ಏನು ಅಷ್ಟೊಂದಿಲ್ಲ. ಇರೋ ನೀರನ್ನ ಒಗ್ಗರಣೆ ಮಾಡಿದ್ವಲ್ಲ ಒಳಗಡೆ ಇದನ್ನ ಚೆನ್ನಾಗಿ ಮಸ್ಕೊಳ್ಳೋಣ. ನುಣ್ಣಗೆ ಚೆನ್ನಾಗಿ ಮೆತ್ತಗೆ ನುಣ್ಣಗಿರಬೇಕು. ಆ ಥರ ಮಸಿಬೇಕು. ಈ ಮಸ್ಕೊಂಡಾಗಿದೆ ನೋಡಿ. ಚೆನ್ನಾಗಿ ನುಣ್ಣಗೆ ಮಸ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡಿರೋದ್ರೊಳಗಡೆ ನೀರು ಬಗ್ಸಿದ್ವಲ್ಲ, ಆ ನೀರನ್ನ ಹಾಕ್ಕೊಳ್ಳೋಣ ಇದ್ರೊಳಗಡೆ. ನೋಡಿ, ಇದಕ್ಕೇನು ಎಕ್ಸ್ಟ್ರಾ ನೀರು ಏನು ಬೇಕಾಗಿಲ್ಲ. ಬಸ್ಕೊಂಡಿರೋ ನೀರು ಕರೆಕ್ಟಾಗಿ ಐತಿ. ಈಗ 1 ನಿಮಿಷ ಕುದಿಬೇಕು. ನೋಡಿ, ಕುದೀತಾ ಇದೆ ಇದು ಚೆನ್ನಾಗಿ. ತುಂಬ ಜಾಸ್ತಿ ಕುದಿಯೋದು ಏನು ಬೇಡ. ಆಫ್ ಮಾಡ್ಕೊಳ್ಳೋಣ. ಇದು ಸರ್ವ್ ಮಾಡ್ಕೊಳ್ಳೋದಷ್ಟೇ. ಇವಾಗ ರೆಡಿ ಆಗಿದೆ.
ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಮುದ್ದೆಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ. ಇದು ಬೇಗ ಅಂತ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹೊಸ್ದಾಗಿ ಮಾಡ್ತಾ ಇರೋದು ನಾನು. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಎಲ್ಲರಿಗೂ ನಮಸ್ಕಾರ.